Audio Jungle. Audio Jungle. ಜೀವ ಹುಟ್ಟಲು ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದ್ದರಿಂದ ತುಂಬಾ ಜನ ನೀರನ್ನ ದ್ರವರೂಪದ ಬಂಗಾರ ಅಂತಾರೆ, ಭೂಮಿ ಮೇಲಿರುವ ಅಮೃತ ಅಂತಾರೆ, ನಾವು ಗಂಗಾಮಾತೆ ಅಂತೀವಿ. ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ನೀರನ್ನ ವರ್ಣಿಸುತ್ತಾರೆ. ಇನ್ನೂ ನಮ್ಮ ಪ್ರಪಂಚದಲ್ಲಿ ಒಟ್ಟು 6500 ಭಾಷೆಗಳಿವೆ. ತುಂಬಾ ಜಾಸ್ತಿ ಆಯ್ತಲ್ವಾ? ಈ ರೀತಿ ಒಂದೊಂದು ಭಾಷೆಯಲ್ಲಿ ನೀರನ್ನ ಒಂದೊಂದು ರೀತಿಯಾಗಿ ಕರೀತಾರೆ. ಈ ರೀತಿ ಹೆಸರುಗಳು ಬೇರೆಯಾದರೂ ಅದರ ರೂಪ ಒಂದೇ, ಅದರ ಉಪಯೋಗ ಒಂದೇ, ಅದರ ಶಕ್ತಿನೂ ಒಂದೇ. ಇಂತಹ ನೀರಿಗೆ ಸಂಬಂಧಪಟ್ಟಂತ ಕೆಲವು ಆಸಕ್ತಿಕರ ವಿಷಯಗಳನ್ನ ಈಗ ನಾವು ತಿಳಿದುಕೊಳ್ಳೋಣ. ಅದೇ ರೀತಿ ಅಂತರ್ಜಲಕ್ಕೆ ನೀರು ಹೇಗೆ ಹೋಗುತ್ತೆ, ಒಂದು ವೇಳೆ ಆ ನೀರು ಕಲುಷಿತವಾದರೆ ಏನಾಗುತ್ತೆ ಅನ್ನೋದರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ನೀರಿನ ಕೆಮಿಕಲ್ ಫಾರ್ಮುಲಾ H2O, 2 ಹೈಡ್ರೋಜನ್ 1 ಆಕ್ಸಿಜನ್ ಅಂಶಗಳನ್ನ ನೀರು ಒಳಗೊಂಡಿದೆ. ಆದರೆ ಈಗ ನಮ್ಮ ಭೂಮಿ ಮೇಲೆ ಇರುವ ನೀರಿನಲ್ಲಿ ಪಿರಿಯಾಡಿಕ್ ಟೇಬಲ್ನಲ್ಲಿರುವ ಎಲ್ಲ ಅಂಶಗಳು ಸೇರಿವೆ. ಹೌದು, ಈಗ ನಮ್ಮ ಪ್ರಪಂಚ ತುಂಬಾ ಅಭಿವೃದ್ಧಿಯಾಗಿದೆ. ತುಂಬಾ ಕಾರ್ಖಾನೆಗಳು, ಕಂಪನಿಗಳು ಬಂದಿವೆ, ಹಾಸ್ಪಿಟಲ್ಗಳು ಇವೆ. ಈ ರೀತಿ ತುಂಬಾ ಕಂಪನಿಗಳಿಂದ ಹೊರಬರುವ ವೇಸ್ಟ್ ನೀರು ನದಿಗಳಿಗೆ ಸೇರಿ ಸಮುದ್ರಗಳನ್ನ ಸೇರ್ತಿದೆ. ಈ ರೀತಿ ಕಾರ್ಖಾನೆಗಳಿಂದ ಹೊರಬರುವ ಕಲುಷಿತ ನೀರು ಸಮುದ್ರವನ್ನ ಸೇರೋದ್ರಿಂದ ಅದರಲ್ಲಿ ಪಿರಿಯಾಡಿಕ್ ಟೇಬಲ್ನಲ್ಲಿರುವ ಎಲ್ಲ ಅಂಶಗಳು ಸೇರಿರುತ್ತೆ. ಕಾರ್ಖಾನೆಗಳ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಅಲ್ಲಿ ಎಲ್ಲ ರೀತಿಯಾದಂತಹ ಮೆಟಲ್ಸ್ ಅನ್ನ ಬಳಸ್ತಿರ್ತಾರೆ. ಅದರ ವೇಸ್ಟ್ ನೀರನ್ನ ಸಮುದ್ರಕ್ಕೆ ಬಿಟ್ರೆ ಖಂಡಿತ ಆ ಸಮುದ್ರದ ನೀರಿನಲ್ಲಿ ಪಿರಿಯಾಡಿಕ್ ಟೇಬಲ್ನಲ್ಲಿರುವ ಎಲ್ಲ ಅಂಶಗಳು ಸೇರಿರುತ್ತೆ. ನಮ್ಮ ಭೂಮಿ ಮೇಲೆ 71% ಭೂಭಾಗವನ್ನ ನೀರು ಆಕ್ರಮಿಸಿದೆ. ಈ ರೀತಿ ಭೂಮಿ ಮೇಲೆ ಇರುವ ಒಟ್ಟು ನೀರಿನಲ್ಲಿ 97% ನೀರು ಸಮುದ್ರದಲ್ಲಿ ಇದೆ. ಅಂದ್ರೆ 97% ನೀರು ಉಪ್ಪು ನೀರಾಗಿದೆ. ಇನ್ನು 3% ನೀರು ಸಿಹಿ ನೀರಾಗಿದೆ. ಆ ಸಿಹಿ ನೀರಿನಲ್ಲಿ 2.5% ನೀರು ನಮಗೆ ಸಿಗದೇ ಇರುವ ಪ್ರದೇಶದಲ್ಲಿ ಇದೆ. ಅಂದ್ರೆ ಮಂಜುಗಡ್ಡೆಗಳ ರೂಪದಲ್ಲಿ, ವಾತಾವರಣದಲ್ಲಿ, ಮಣ್ಣಿನಲ್ಲಿ, ಭೂಗರ್ಭದಲ್ಲಿ ಮತ್ತು ಕಲುಷಿತವಾದ ನೀರು. ಅದೇ ರೀತಿ ಪ್ರಾಣಿಗಳ ದೇಹದಲ್ಲಿ, ಮರಗಿಡಗಳ ಒಳಗೆ ಈ ನೀರು ಇದೆ. ಇನ್ನು ನಮ್ಮ ಕೈಗೆ ಸಿಗುವ ನೀರು ಕೇವಲ 0.05% ಮಾತ್ರ. ಇದರಿಂದ ನಮ್ಮ ಭೂಮಿ ಮೇಲೆ ಕುಡಿಯಲು ಯೋಗ್ಯವಾಗಿರುವ ನೀರು ಎಷ್ಟು ಲಿಮಿಟ್ ಆಗಿದೆ ಅಂತ ಅರ್ಥವಾಗುತ್ತೆ. ಭೂಮಿ ಸೃಷ್ಟಿಯಾದಾಗ ಎಷ್ಟು ನೀರಿತ್ತೋ ಈಗಲೂ ಅಷ್ಟೇ ನೀರಿದೆ. ಅಂದ್ರೆ ನೀರನ್ನು ನಾವು ನಾಶ ಮಾಡಲು ಸಾಧ್ಯವಿಲ್ಲ, ಕೇವಲ ಕಲುಷಿತ ಮಾಡಬಹುದು ಅಷ್ಟೇ. ಡೈನೋಸರ್ಗಳು ಕುಡಿದು ಬಿಟ್ಟ ನೀರನ್ನ ನಾವು ಈಗ ಕುಡಿತಿದ್ದೀವಿ. ಆದ್ರೆ ಡೈನೋಸರ್ಗಳ ಕಾಲದಿಂದ ಇದುವರೆಗೂ ಯಾವ ಪ್ರಾಣಿ ಮಾಡದಷ್ಟು ಕಲುಷಿತವನ್ನ ನಾವು ಮಾಡ್ತಿದ್ದೀವಿ. ಇದರ ಅರ್ಥ ಮಾನವನು ಡೈನೋಸರ್ಗಳಿಗಿಂತ ಡೇಂಜರ್ ಅಂತ. ಒಬ್ಬ ಮನುಷ್ಯ ಊಟ ಮಾಡಲಿಲ್ಲ ಅಂದ್ರೂ 1 ತಿಂಗಳು ಬದುಕುತ್ತಾನೆ. ಆದ್ರೆ ನೀರಿಲ್ಲ ಅಂದ್ರೆ 1 ವಾರ ಬದುಕಲು ಸಾಧ್ಯವಿಲ್ಲ. ಒಬ್ಬ ಮನುಷ್ಯನ ದೇಹದಲ್ಲಿ ಒಟ್ಟು 60% ನೀರಿರುತ್ತೆ. ಈ ರೀತಿ ಬ್ರೈನ್ನಲ್ಲಿ 73%, ಲಂಗ್ಸ್ನಲ್ಲಿ 83%, ಸ್ಕಿನ್ನಲ್ಲಿ 64%, ಮಸಲ್ಸ್ ಮತ್ತು ಕಿಡ್ನಿಯಲ್ಲಿ 79%, ಮೂಳೆಗಳಲ್ಲಿ 31%. ಈ ರೀತಿ ಮನುಷ್ಯನ ದೇಹದಲ್ಲಿ ಬರೀ ನೀರೇ ಇರುತ್ತೆ. ಈಗ ನಿಮ್ಗೆ ಅರ್ಥವಾಗಿರುತ್ತೆ ನಮ್ಗೆ ನೀರು ಎಷ್ಟು ಮುಖ್ಯ ಅಂತ. ಈಗ ನಾವು ನೀರಿನ ಬಗ್ಗೆ ಯೋಚನೆ ಮಾಡದೆ ಸಂತೋಷವಾಗಿ ಬಳಸ್ತಿದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅಂತರ್ಜಲ. ಹೌದು, ಅಂತರ್ಜಲವೇ ನಮ್ಮನ್ನು ಕಾಪಾಡ್ತಿದೆ, ಬರಗಾಲ ಬರದಂತೆ ನೋಡಿಕೊಳ್ಳುತ್ತಿದೆ. ಅದು ಹೇಗೆ ಅನ್ನೋದನ್ನ ಈಗ ನಾವು ನೋಡೋಣ. ನಮ್ಮೆಲ್ಲರಿಗೂ ವಾಟರ್ ಸೈಕಲ್ ಬಗ್ಗೆ ಗೊತ್ತೇ ಇದೆ. ಅಂದ್ರೆ ಸಮುದ್ರಗಳಿಂದ ಆವಿಯಾದ ನೀರು ಮೋಡಗಳಾಗಿ ಬದಲಾಗಿ ಮತ್ತೆ ಅದು ಮಳೆ ರೂಪದಲ್ಲಿ ಬೀಳುತ್ತೆ. ಆ ನೀರು ಕೆರೆ ಮತ್ತು ನದಿಗಳನ್ನ ಸೇರಿ ಮತ್ತೆ ಆ ನೀರು ಸಮುದ್ರವನ್ನ ಸೇರುತ್ತೆ. ಈ ಕ್ರಮದಲ್ಲಿ ಸ್ವಲ್ಪ ನೀರನ್ನ ಮರಗಳು ಸೆಳೆಯುತ್ತೆ. ಇನ್ನೂ ಸ್ವಲ್ಪ ನೀರು ಆವಿಯಾಗಿ ವಾತಾವರಣವನ್ನ ಸೇರುತ್ತೆ. ಇನ್ನು ಉಳಿದ ನೀರು ಭೂಮಿ ಕೆಳಗೆ ಹೋಗುತ್ತೆ. ಇದನ್ನೇ ನಾವು ಗ್ರೌಂಡ್ ವಾಟರ್, ಅಂತರ್ಜಲ ಅಂತ ಕರೀತೀವಿ. ಈ ನೀರು ಭೂಮಿ ಮೇಲ್ಭಾಗದಿಂದ ಚಿಕ್ಕ ಚಿಕ್ಕ ರಂಧ್ರಗಳಿಂದ ಕೆಲವು ಅಡಿ ಕೆಳಗೆ ಹೋಗಿ ಆಕ್ವಿಫೈರ್ ಒಳಗೆ ಸೇರುತ್ತೆ. ಆಕ್ವಿಫೈರ್ ಅಂದ್ರೆ ಭೂಮಿ ಒಳಗೆ ಕಲ್ಲು ಬಂಡೆಗಳ ಮಧ್ಯೆ ಇರುವ ಖಾಲಿ ಜಾಗವನ್ನೇ ಆಕ್ವಿಫೈರ್ ಅಂತ ಕರೀತಾರೆ. ಈ ಆಕ್ವಿಫೈರ್ ಸ್ಯಾಂಡ್ಸ್ಟೋನ್, ಲೈಮ್ಸ್ಟೋನ್ ನಂತಹ ಕಲ್ಲುಗಳಿಂದ ಸಹಜ ಸಿದ್ಧವಾಗಿ ಸೃಷ್ಟಿಯಾಗಿರುತ್ತೆ. ಇದನ್ನು ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇವು ಗ್ರೌಂಡ್ ವಾಟರ್ ಕೆನಾಲ್ಸ್.
ನೆಲದ ಮೇಲೆ ಇರೋ ನೀರು ಚಿಕ್ಕ ಚಿಕ್ಕ ರಂಧ್ರಗಳಿಂದ ಆಕ್ವಿಫೈರ್ ಒಳಗೆ ಹೋಗುತ್ತೆ. ಈ ಆಕ್ವಿಫೈರ್ ಕೆಲವು ಪ್ರದೇಶಗಳಲ್ಲಿ ನೆಲಕ್ಕೆ ಸ್ವಲ್ಪ ಅಡಿಗಳ ಕೆಳಗೆ ಇರುತ್ತೆ. ಇನ್ನು ಕೆಲವು ಪ್ರದೇಶಗಳಲ್ಲಿ ತುಂಬಾ ಆಳದಲ್ಲಿ ಇರುತ್ತೆ. ಅಂದ್ರೆ ಕೆಲವು ಮೀಟರ್ಸ್ ಒಳಗೆ ಇರುತ್ತೆ. ಇವು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾಗಿ ಇರುತ್ತೆ. ಈ ರೀತಿ ಆಕ್ವಿಫೈರ್ ಲೈನ್ಸ್ ಅನ್ನೋದು ತುಂಬಾ ದೂರದವರೆಗೆ ಕನೆಕ್ಟ್ ಆಗಿ ಇರುತ್ತೆ. ಕೆಲವು ಪ್ರದೇಶಗಳಲ್ಲಿ ಕೆಲವು ಮೀಟರ್ಸ್ ವರೆಗೆ ಇದ್ದರೆ ಇನ್ನೂ ಕೆಲವು ಪ್ರದೇಶಗಳಲ್ಲಿ 100 ಕಿಲೋಮೀಟರ್ ವರೆಗೆ ವಿಸ್ತರಿಸಿರುತ್ತೆ. ಇದರ ಅರ್ಥ ಭೂಮಿ ಒಳಗೆ ಪೈಪ್ಲೈನ್ಸ್ ತರ 100 ಕಿಲೋಮೀಟರ್ ಕನೆಕ್ಟ್ ಆಗಿ ಇರೋದು ಅಲ್ಲ, ಭೂಮಿ ಒಳಗೆ ಕಲ್ಲು ಬಂಡೆಗಳ ಮಧ್ಯೆ ಇರುವ ಗ್ಯಾಪ್ ಅಂತ ಅರ್ಥ. ಈ ರೀತಿ ಆಕ್ವಿಫೈರ್ನಲ್ಲಿ ಗ್ರೌಂಡ್ ವಾಟರ್ ಸ್ಟೋರ್ ಆಗುತ್ತೆ. ಈಗ ನಿಮ್ಗೆ ಆಕ್ವಿಫೈರ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಈ ಆಕ್ವಿಫೈರ್ ವಾಟರ್ ಸ್ಪೇಸ್ ಅನ್ನೋದು ಆ ಪ್ರದೇಶದಲ್ಲಿ ಇರುವ ಕಲ್ಲುಗಳ ಮೇಲೆ ಆಧಾರವಾಗಿರುತ್ತೆ. ಉದಾಹರಣೆಗೆ ಕ್ರೇವ್ ಸೀಡ್ ಕಲ್ಲುಗಳಲ್ಲಿ ವಾಟರ್ ಸ್ಪೇಸ್ ಪೈಪ್ಲೈನ್ ರೀತಿ ಇರುತ್ತೆ. ಗ್ರೇವ್ ರಾಕ್ಸ್ ನಲ್ಲಿ ಚಿತ್ರ ವಿಚಿತ್ರವಾಗಿ ಸ್ಟೋರ್ ಆಗಿರುತ್ತೆ. ಆಕ್ವಿಫೈರ್ ಒಳಗೆ ನೀರು ಸೇರಿದ ನಂತರ ಅಲ್ಲಿ ಯಾವ ಸ್ಪೇಸ್ ಆಳವಾಗಿ ಇರುತ್ತೋ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ಕಾರಣದಿಂದ ಮೊದಲು ನೀರು ಅಲ್ಲಿಗೆ ಸೇರಿಕೊಳ್ಳುತ್ತೆ. ನೆಲಕ್ಕೆ ಹತ್ತಿರದಲ್ಲಿ ಇರುವ ಆಕ್ವಿಫೈರ್ ಅನ್ನು ಅಸ್ಥಿರವಾದ ಆಕ್ವಿಫೈರ್ ಅಂತ ಕರೀತಾರೆ. ಅದೇ ರೀತಿ ನೆಲಕ್ಕೆ ತುಂಬಾ ಆಳದಲ್ಲಿ ಇರುವ ಆಕ್ವಿಫೈರ್ ಅನ್ನು ಸ್ಥಿರವಾದ ಆಕ್ವಿಫೈರ್ ಅಂತ ಕರೀತಾರೆ. ಈ ರೀತಿ ಏಕೆ ಕರೀತಾರೆ ಅಂದ್ರೆ ಅಸ್ಥಿರವಾದ ಆಕ್ವಿಫೈರ್ ಅನ್ನು ಹೆಚ್ಚಾಗಿ ಡ್ರಿಲ್ ಮಾಡಿ ತೆಗೆಯುವುದು, ಅದೇ ರೀತಿ ಆ ನೀರು ನದಿಗಳಲ್ಲಿ ಸೇರುವುದು, ಮರಗಿಡಗಳು ಸೆಳೆಯುವುದು, ಅದೇ ರೀತಿ ವಾತಾವರಣದಲ್ಲಿ ಬರುವ ಬದಲಾವಣೆಗಳಿಂದ ಅವು ಬೇಗ ಡ್ರೈ ಆಗಿ ಹೋಗುತ್ತೆ. ಈ ರೀತಿ ಇವುಗಳಲ್ಲಿ ಕೇವಲ ಕೆಲವು ತಿಂಗಳುಗಳವರೆಗೆ ಮಾತ್ರ ನೀರು ಶೇಖರಣೆಯಾಗಿ ಇರುತ್ತೆ. ಸ್ಥಿರವಾದ ಆಕ್ವಿಫೈರ್ ತುಂಬಾ ಆಳದಲ್ಲಿ ಇರುತ್ತೆ. ಇವುಗಳಲ್ಲಿ ವರ್ಷಗಳಿಂದ ಹಿಡಿದು 100 ವರ್ಷಗಳವರೆಗೆ ನೀರು ಶೇಖರಣೆಯಾಗಿರುತ್ತೆ. ಅಂತರ್ಜಲಕ್ಕೆ ನೀರು ಕೇವಲ ಮಳೆಯಿಂದ ಮಾತ್ರ ಸೇರೋದಿಲ್ಲ. ನದಿಗಳಿಂದ, ಕೆರೆಗಳಿಂದ, ಮಂಜುಗಡ್ಡೆಗಳು ಕರಗುವುದರಿಂದ ಕೂಡ ನೀರು ಸೇರುತ್ತೆ. ಈ ರೀತಿ ಗ್ರೌಂಡ್ ವಾಟರ್ ಅನ್ನ ಡ್ರಿಲ್ ಮಾಡಿ ನೆಲದ ಮೇಲಕ್ಕೆ ತೆಗೆದುಕೊಂಡು ಬರಬಹುದು. ಅದೇ ರೀತಿ ಕೆಲವು ಪ್ರದೇಶಗಳಲ್ಲಿ ಅಸ್ಥಿರವಾದ ಆಕ್ವಿಫೈರ್ ನೆಲಕ್ಕೆ ಕೇವಲ ಕೆಲವು ಅಡಿಗಳ ಕೆಳಗೆ ಇರೋದ್ರಿಂದ ಅಂತಹ ಪ್ರದೇಶಗಳಲ್ಲಿ ನದಿ ನೀರು ಗ್ರೌಂಡ್ ವಾಟರ್ಗಿಂತ ಕೆಳಗೆ ಇದ್ದರೆ ಆ ಗ್ರೌಂಡ್ ವಾಟರ್ ಹೋಗಿ ನದಿಯಲ್ಲಿ ಬೆರೆಯುತ್ತೆ. ಈ ರೀತಿ ಹೆಚ್ಚು ಮಳೆಯಾದಾಗ, ಪ್ರವಾಹ ಬಂದಾಗ ಆಕ್ವಿಫೈರ್ನಲ್ಲಿ ನೀರು ಹೆಚ್ಚಾಗಿ ಸೇರುತ್ತೆ. ಅದೇ ರೀತಿ ಕೆಲವು ಪ್ರದೇಶಗಳಲ್ಲಿ ಗ್ರೌಂಡ್ ವಾಟರ್ ಸಾಮಾನ್ಯವಾಗಿ ಶೇಖರಣೆಯಾಗುವುದಕ್ಕಿಂತ ಮುಂಚೆನೇ ಹೆಚ್ಚಾಗಿ ನೀರನ್ನು ಹೊರತೆಗೆಯುವುದರಿಂದ ಅಲ್ಲಿ ನೀರಿನ ಅಭಾವ ಉಂಟಾಗುತ್ತೆ. ಹೆಚ್ಚಾಗಿ ಪ್ಲಾಸ್ಟಿಕ್ ಅನ್ನು ಎಸೆಯುವುದರಿಂದ, ಸೆಪ್ಟಿಕ್ ಟ್ಯಾಂಕ್ಸ್ಗಳಿಂದ, ಅಂಡರ್ಗ್ರೌಂಡ್ ಗ್ಯಾಸ್ ಟ್ಯಾಂಕ್ ಲೀಕೇಜ್ನಿಂದ ಗ್ರೌಂಡ್ ವಾಟರ್ ಕಲುಷಿತವಾಗುತ್ತೆ. ಒಂದು ಬಾರಿ ಆ ನೀರು ಕಲುಷಿತವಾದರೆ ಮತ್ತೆ ಆ ನೀರನ್ನು ಕುಡಿಯಲು ಎಂದಿಗೂ ಸಾಧ್ಯವಿಲ್ಲ. ಈ ಆಕ್ವಿಫೈರ್ ಎಲ್ಲ ಪ್ರದೇಶಗಳಲ್ಲೂ ಇರುತ್ತೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಆಕ್ವಿಫೈರ್ ಅಮೆರಿಕದಲ್ಲಿ ಇದೆ. ಅದರ ಹೆಸರು ಓಗೆಲಾಲಾ ಆಕ್ವಿಫೈರ್. ಇದು ಸುಮಾರು 4,54,000 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶದಲ್ಲಿ ವಿಸ್ತರಿಸಿದೆ. ನಮ್ಮ ದೇಶದ ಅತಿ ದೊಡ್ಡ ಆಕ್ವಿಫೈರ್ ಅಲುಮಿಯಾ ಆಕ್ವಿಫೈರ್. ಇದು ಬಿಹಾರ್, ಒಡಿಶಾ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ವಿಸ್ತರಿಸಿದೆ. ಈ ಅಂತರ್ಜಲ ತುಂಬಾ ಅಮೂಲ್ಯವಾದದ್ದು. ಸಾಮಾನ್ಯ ಜನರ ಜೊತೆ ಕೃಷಿ, ಆಹಾರ ಮತ್ತು ಬೇರೆ ಬೇರೆ ಕಾರ್ಖಾನೆಗಳು ಹೆಚ್ಚಾಗಿ ಅಂತರ್ಜಲದ ಮೇಲೆ ಆಧಾರವಾಗಿರ್ತಾರೆ. ಒಂದು ಕಾಲದಲ್ಲಿ ವ್ಯವಸಾಯವನ್ನು ನದಿ ನೀರು ಮತ್ತು ಮಳೆ ನೀರನ್ನ ನಂಬಿಕೊಂಡು ಮಾಡ್ತಿದ್ರು. ನದಿ ನೀರು ಬೆಳೆಗಳವರೆಗೆ ಬರುತ್ತೆ ಅನ್ನೋ ನಂಬಿಕೆ ಇಲ್ಲ. ಕಾಲಕ್ಕೆ ತಕ್ಕಂತೆ ಮಳೆ ಬರುತ್ತೆ ಅನ್ನೋ ನಂಬಿಕೆನೂ ಇಲ್ಲ. ಇದರಿಂದ ತುಂಬಾ ಬಾರಿ ವ್ಯವಸಾಯವನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ರೆ ಗ್ರೌಂಡ್ ವಾಟರ್ ಅನ್ನ ಬಳಸುವುದರಿಂದ ನದಿ ಮತ್ತು ಮಳೆ ನೀರಿನ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ಕೃಷಿಗೆ ಮಾತ್ರವಲ್ಲ, ಎಲ್ಲಾ ರೀತಿಯಾದಂತಹ ಕಾರ್ಖಾನೆಗಳಿಗೆ ಈ ಗ್ರೌಂಡ್ ವಾಟರೇ ಮೂಲ. ಒಂದು ಬಾರಿ ಗ್ರೌಂಡ್ ವಾಟರ್ ಇಲ್ಲದ ನಮ್ಮ ಪ್ರಪಂಚವನ್ನ ಊಹೆ ಮಾಡ್ಕೊಳ್ಳಿ. ಅದನ್ನು ಊಹೆ ಮಾಡಿಕೊಳ್ಳಲು ಭಯ ಆಗುತ್ತೆ. ಏಕೆ ಅಂದ್ರೆ ನಾವು ಈ ದಿನ ಅದರ ಮೇಲೆ ಆಧಾರವಾಗಿ ಜೀವನ ಮಾಡ್ತಿದ್ದೀವಿ. ಈ ರೀತಿ ಪ್ರಪಂಚದಾದ್ಯಂತ ಸುಮಾರು 300 ಕೋಟಿಗಿಂತ ಹೆಚ್ಚು ಜನ ಈ ಗ್ರೌಂಡ್ ವಾಟರ್ ಆಧಾರದ ಮೇಲೆ ಜೀವನ ಮಾಡ್ತಿದ್ದಾರೆ. ಅದರಲ್ಲಿ ನಗರ ಪ್ರದೇಶಗಳೇ ಹೆಚ್ಚಾಗಿ ಇವೆ. ಈ ರೀತಿ ತುಂಬಾ ಜನ ಮನೆಗಳಿಗಾಗಿ, ಕಂಪನಿಗಳಿಗಾಗಿ, ಇತರೆ ಬೇರೆ ಬೇರೆ ಕೆಲಸಗಳಿಗಾಗಿ ಕೊಳವೆ ಬಾವಿಗಳನ್ನು ಕೊರೆಸುತ್ತಾರೆ. ಕೆಲವು ಬಾರಿ ಆ ಪ್ರದೇಶಗಳಲ್ಲಿ ನೀರಿರುವ ಆಕ್ವಿಫೈರ್ ಇರೋದಿಲ್ಲ. ಈ ರೀತಿ ಗ್ರೌಂಡ್ ವಾಟರ್ ಅನ್ನ ಪತ್ತೆ ಹಚ್ಚಲು ಒಂದು ಯಂತ್ರ ಇದೆ. ಅದು ಮೈಕ್ರೋವೇವ್ ಫ್ರೀಕ್ವೆನ್ಸಿಯನ್ನ ಭೂಮಿ ಒಳಗೆ ಕಳಿಸಿ ಅಂಡರ್ಗ್ರೌಂಡ್ನಲ್ಲಿ ಏನಿದೆ ಅಂತ ಸರ್ವೆ ಮಾಡುತ್ತೆ. ಇದು ಕೇವಲ ನೀರನ್ನು ಮಾತ್ರವಲ್ಲ, ಮೆಟಲ್ಸ್, ರಾಕ್ಸ್, ಎಲ್ಲಾ ರೀತಿಯಾದಂತಹ ಕೆಮಿಕಲ್ಸ್ ಅನ್ನು ಕೂಡ ಸರ್ವೆ ಮಾಡುತ್ತೆ.
ಆದರೆ ಇದರಲ್ಲಿ ಕೆಲವೊಂದು ಬಾರಿ 100% ನೀರು ಸಿಗುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ. ಅಂಥದ್ರಲ್ಲಿ ನಮ್ಮ ಕಡೆ ತೆಂಗಿನಕಾಯಿ, ನಿಂಬೆಹಣ್ಣು, ವೈ ಆಕಾರದ ಕಡ್ಡಿಯನ್ನ ಹಿಡಿದು ಭೂಮಿ ಒಳಗೆ ನೀರಿರುವ ಅಕ್ವಿಫೈರನ್ನ ಕಂಡುಹಿಡಿತಾರೆ. ನಾನು ಇದನ್ನ ಖಂಡಿಸುತ್ತಿಲ್ಲ, ಏಕೆ ಅಂದ್ರೆ ಇವೆಲ್ಲ ನಮ್ಮ ನಂಬಿಕೆಗಳು. ನಮ್ಮಲ್ಲಿ ತುಂಬಾ ಜನ ಅದೃಷ್ಟ ಇದ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಅಂದುಕೊಳ್ತಾರೆ. ಕೆಲವೊಂದು ಬಾರಿ ಆಕ್ವಿಫೈರ್ ಕಾಲುವೆ ಪಕ್ಕದಲ್ಲಿ ಬಾವಿ ಕೊರೆಸ್ತೀವಿ, ಆಗ ನೀರು ಸಿಗೋದಿಲ್ಲ. ಇದನ್ನು ಅದೃಷ್ಟ ಅಥವಾ ದುರಾದೃಷ್ಟ ಅಂತ ಹೇಳಲು ಸಾಧ್ಯವಿಲ್ಲ, ಏಕೆ ಅಂದ್ರೆ ಪ್ರಕೃತಿ ನಮಗಾಗಿ ಹುಟ್ಟಿಲ್ಲ, ಅದರಲ್ಲೇ ನಾವು ಹುಟ್ಟಿದ್ದೀವಿ. ಎಲ್ಲರೂ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನು ಅಂದ್ರೆ, ಕೆರೆ, ಕುಂಟೆ, ನದಿಗಳು ಕಲುಷಿತವಾದರೆ ಕ್ಲೀನ್ ಮಾಡಬಹುದು, ಅಥವಾ ಪ್ರವಾಹದಲ್ಲಿ ಆ ಕೊಳಚೆ ನೀರು ಕೊಚ್ಚಿ ಹೋಗಬಹುದು. ಆದರೆ ಅಂತರ್ಜಲದಲ್ಲಿ ಇರುವ ನೀರು ಕಲುಷಿತವಾದರೆ ಅವುಗಳನ್ನ ಯಾರಿಂದಲೂ ಕ್ಲೀನ್ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಅದು ಕಲುಷಿತವಾದರೆ ಅದರ ಪ್ರಭಾವ ನೇರವಾಗಿ ನಮ್ಮ ಮೇಲೆ ಬೀಳುತ್ತೆ. ಅಂತಹ ನೀರಿನ ಸೇವನೆಯಿಂದ ಕರೋನಾಗಿಂತ ಭಯಂಕರವಾದ ಕಾಯಿಲೆಗಳು ಬರಬಹುದು. ಅಷ್ಟೇ ಅಲ್ಲ, ಕುಡಿಯಲು ನೀರು ಇಲ್ಲ ಅಂದ್ರೆ ನಾವ್ಯಾರು ಜೀವಂತವಾಗಿ ಇರಲು ಸಾಧ್ಯವೂ ಇಲ್ಲ. ಆದ್ದರಿಂದ ಆದಷ್ಟು ನೀರಿನ ಬಗ್ಗೆ ಕೇರ್ ತಗೊಳ್ಳಿ, ಕಸವನ್ನು ನೀರಿಗೆ ಎಸಿಬೇಡಿ. ಓಕೆ ಫ್ರೆಂಡ್ಸ್, ಈಗ ನಿಮಗೆ ಗ್ರೌಂಡ್ ವಾಟರ್ ಬಗ್ಗೆ ಒಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್